So today I will start with the first unit. First unit ಅಲ್ಲಿ ಇಂಪಾರ್ಟೆಂಟ್ ಏನಿದೆಲ್ಲ ಅದು ನಿಮಗೆ ನಾವು ಕವರ್ ಮಾಡ್ತೀವಿ. ಲ್ಯಾಬ್ ಇದೆ. Okay. So first unit open ಮಾಡ್ಕೊಳ್ಳಿ. So what are the topics you are having? Electrical and electronic symbols. Second, electrical safety precautions. Third, identify various types of safety signs and what they mean. Fourth, demonstrate and practice use of PPE. Next, demonstrate how to free a person from electrocution. Sixth, administer appropriate first aid to victims, bandaging, heart attack, CPR, etc. Seventh topic, fire safety, causes and precautionary activities. Use of appropriate fire extinguisher on different types of fires. Next, earthing or grounding. So, ಇದು ನಿಮಗೆ ಥಿಯರಿ ಒಳಗೆ ಕ್ವಶನ್ಸ್ ಕೇಳ್ತಾರೆ. ಥಿಯರಿ ಒಳಗೆ ನಿಮಗೆ ಇದ್ರ ಮೇಲೆ ಕ್ವಶನ್ಸ್ ಬರ್ತಾವೆ. ಥಿಯರಿ ಟೆಸ್ಟ್ ರಿಟನ್ ಟೆಸ್ಟ್ ಅಲ್ಲಿ ನಿಮಗೆ ಕ್ವಶನ್ಸ್ ಬರ್ತಾವೆ. ಸೊ ಅದರಲ್ಲಿ ಏನೇನು ಇಂಪಾರ್ಟೆಂಟ್ ಕ್ವಶನ್ಸ್ ಬರ್ತಾವೆ ಅಂತ ಹೇಳಿ ನಾನು ಸ್ವಲ್ಪ ನಿಮಗೆ ಹೇಳ್ತೀನಿ. ಓಕೆ. ಸೊ ಫಸ್ಟ್ ಟಾಪಿಕ್ ಏನಿದೆ? ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಸಿಂಬಾಲ್ಸ್ ಅಂತ ಇದೆ. ಸೊ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಸಿಂಬಾಲ್ಸ್ ಒಳಗೆ ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಕೇಳಬಹುದು? ಮೇನ್ಲಿ ನಾನು ನಿಮ್ಗೆ ಹೇಳಿದೆ ಸ್ಕಿಲ್ ಟೆಸ್ಟ್ ನಲ್ಲಿ ಕಂಪಲ್ಸರಿ ಐಡೆಂಟಿಫೈ ದ ಡಿಫರೆಂಟ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್, ಟೂಲ್ಸ್, ಇಕ್ವಿಪ್ಮೆಂಟ್ಸ್, ವೈರ್ಸ್ ಅಂತ ಹೇಳಿ ಕಂಪಲ್ಸರಿ ಕ್ವಶನ್ ಇದೆ 10 ಮಾರ್ಕ್ಸ್. ಆ 10 ಮಾರ್ಕ್ಸ್ಗೆ ನಿಮ್ಗೆ ಇದು ಟೇಬಲ್ ಗೊತ್ತಿರಬೇಕು. Are you following this? So this is a compulsory question in the skill test. 10 marks. ಅದರಲ್ಲಿ ಯಾವುದು ನಿಮ್ಗೆ ಐಡೆಂಟಿಫೈ ಮಾಡಕ್ಕೆ ಕೇಳಬಹುದು. ಯಾವ್ದಾದ್ರು ಒಂದು ಕಾಂಪೋನೆಂಟ್ ತೋರಿಸಿ ವಾಟ್ ಇಸ್ ದಿಸ್ ಅಂತ ಕೇಳಬಹುದು. ನಿಮ್ಗೆ ಅದ್ರ ಸಿಂಬಾಲ್ ಕೇಳಬಹುದು. ಹೇಗೆ ನೀವು ಸರ್ಕ್ಯೂಟ್ ಡಯಾಗ್ರಾಮ್ ಅಲ್ಲಿ ಯೂಸ್ ಮಾಡ್ತೀರಿ ಅಂತ. ಆಯ್ತಾ? ಸೊ ಇದನ್ನೇ ನಿಮ್ಗೆ ಇದರಲ್ಲಿ ಡಿಟೇಲ್ ಎಕ್ಸ್ಪ್ಲನೇಷನ್ ಇದೆ ಟೇಬಲ್ ಒಳಗೆ. ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆನಾ? ತಿಳಿದಿದ್ದೀರಾ ಇದು? ಐ ಅಂಡರ್ಸ್ಟುಡ್ ದಿಸ್. ಟೇಬಲ್ ಎಲ್ಲ ಬರ್ದಿರಿ? ಇದು ಕಲರ್ ಇಮೇಜ್ ಎಲ್ಲ ಸ್ಟಿಕ್ ಮಾಡಿದ್ರೆ ಸೈಡ್. ಸೊ ಇದ್ರ ಮೇಲೆ ಏನ್ ಕ್ವಶನ್ಸ್ ಕೇಳಬಹುದು ಅಂದ್ರೆ ರಿಟನ್ ಟೆಸ್ಟ್ ನಲ್ಲಿ ಏನ್ ಕ್ವಶನ್ಸ್ ಕೇಳಬಹುದು ಅಂದ್ರೆ ಜಸ್ಟ್ ರೈಟ್ ದ ಡಿಫರೆಂಟ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ ವಿತ್ ದೇರ್ ಸಿಂಬಾಲ್ ಅಂಡ್ ಮೀನಿಂಗ್ ಅಂತ ಕೇಳಬಹುದು. ಎನಿ 5 ಅಂತ ಕೇಳಬಹುದು ರಿಟನ್ ಟೆಸ್ಟ್ ನಲ್ಲಿ. ಸ್ಕಿಲ್ ಟೆಸ್ಟ್ ನಲ್ಲಿ ಐಡೆಂಟಿಫೈ ಮಾಡಕ್ಕೆ ಕೇಳ್ತಾರೆ ಅಥವಾ ಅದ್ರದ್ದು ಯೂಸಸ್ ಕೇಳಬಹುದು, ಮೀನಿಂಗ್ ಕೇಳಬಹುದು. ಬಟ್ ರಿಟನ್ ಟೆಸ್ಟ್ ನಲ್ಲಿ ಏನ್ ಕೇಳಬಹುದು? ರೈಟ್ ಎನಿ 5 or 10 electrical and electronic components with their symbol and meaning ಅಂತ ಕೇಳಬಹುದು. ಅವಾಗ ನೀವು ಇದು ಟೇಬಲ್ ಹಾಕಿ ಒಂದು 10 ಕಂಪೋನೆಂಟ್ಸ್ ಇದ್ದು ನೀವು ಬರೀಬೇಕು. ಆಯ್ತಾ? ಆ ರೀತಿ ಕೇಳಬಹುದು. ಜಸ್ಟ್ ಪಾಸಿಬಿಲಿಟೀಸ್ ಇದೆ. ಸೊ ನೆಕ್ಸ್ಟ್ ನೀವು ಭಾಳ ಸೊ ಎಲ್ಲಾದ್ರದ್ದು ನಿಮ್ಗೆ ಸಿಂಬಾಲ್ ಗೊತ್ತಿರಬೇಕು, ನೇಮ್ ಗೊತ್ತಿರಬೇಕು, ಮೀನಿಂಗ್ ಗೊತ್ತಿರಬೇಕು. ನೆಕ್ಸ್ಟ್ ಪೇಜ್ ನಂಬರ್ 13 ತೆಗೆದು ಪೇಜ್ ನಂಬರ್ ನೀವು ಮಾರ್ಕ್ ಮಾಡ್ಕೊಡ್ಬೇಕಂದ್ರೆ ಕ್ವಶನ್ ಏನ್ ಕೇಳ್ತಾರೆ ನೀವು ಮಾರ್ಕ್ ಮಾಡ್ಕೊಡ್ರಿ. ಅಲ್ಲೇ ಬುಕ್ ನಲ್ಲಿ ಮಾರ್ಕ್ ಮಾಡ್ಕೊಡ್ರಿ. ಪೇಜ್ ನಂಬರ್ 13 ಒಳಗೆ ಈಚ್ ಬಟ್ ವಾಟ್ ಇಸ್ ದ ಯೂನಿಟ್ ಆಫ್ ಮೆಜರ್ಮೆಂಟ್ ಆಫ್ ದ ರೆಸಿಸ್ಟೆನ್ಸ್? ಏನ್ರಿ? ಓಮ್ಸ್. ಸೊ ಬೇರೆ ಬೇರೆ ಕಂಪೋನೆಂಟ್. ಈಗ ನೀವು ಕರೆಂಟ್ ತಗೊಳ್ಳಿ. ಕರೆಂಟ್ ಏನ್ರಿ? ಆಂಪಿಯರ್ಸ್. ಓಕೆ. ವೋಲ್ಟೇಜ್ ತಗೊಳ್ಳಿ. ವೋಲ್ಟ್ಸ್. ಸೊ ಪ್ರತಿಯೊಂದು ಒಂದೊಂದು ಯೂನಿಟ್ ಇದೆ. ಸೊ ದಟ್ ಟೇಬಲ್ ಇಟ್ ಈಸ್ ಡಿಫರೆಂಟ್ ಯೂನಿಟ್ಸ್. ಯೂನಿಟ್ ಸಿಂಬಾಲ್ ಇದೆ, ಕ್ವಾಂಟಿಟೀಸ್ ಪ್ಲಸ್ ಇದು ನಿಮಗೆ ನೆಕ್ಸ್ಟ್ ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ MCQದೊಳಗೂ ಬರ್ತಾರೆ. ಮಲ್ಟಿಪಲ್ ಚಾಯ್ಸ್ ಕ್ವಶನ್ಗಳಿಗೆ ವಾಟ್ ಇಸ್ ದ ಯೂನಿಟ್ ಆಫ್ voltage, what is the unit of current, what is the unit of resistance, what is the unit of frequency ಅಂತ ಹೇಳಿ ನಿಮಗೆ MCQ ದೊಳಗೆ ಕೇಳಬಹುದು ಅಥವಾ ವೈವಾದೊಳಗೆ ನಾವು ಕೇಳಬಹುದು ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಒಳಗೆ. ಇಸ್ ದಟ್ ಕ್ಲಿಯರ್? ಜಸ್ಟ್ ಹ್ಯಾವ್ ಅ ಗ್ಲಾನ್ಸ್ ಆನ್ ದಿಸ್ ಟೇಬಲ್. ಆಮೇಲೆ ನಿಮಗೆ ಈಗ ನೋಡಿ ನೆಕ್ಸ್ಟ್ ಪೇಜ್ ನಲ್ಲಿ ಪೇಜ್ ನಂಬರ್ 14 ನಲ್ಲಿ ಇದು ಬಹಳ ಹೆಲ್ಪ್ ಆಗ್ತದೆ. ಯೂನಿಟ್ಸ್ ಪ್ರಿಫಿಕ್ಸ್ ಟೇಬಲ್ ಇದೆ. ಪ್ರಿಫಿಕ್ಸ್ ಟೇಬಲ್ ನೀವು ಬಹಳ ಸರಿ ಯೂಸ್ ಮಾಡ್ತಿರ್ತೀರಿ. ಪಿಕೋ ಅಂತಂದ್ರೆ 10⁻12, ನ್ಯಾನೋ ಅಂದ್ರೆ 10⁻9. Are you observing this? Next, micro ಅಂದ್ರೆ 10⁻6. ನಾನು ಡೈರೆಕ್ಟ್ ಆಗಿ ಬರೀತಿರ್ತೀನಲ್ಲ ನಿಮಗೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಕೊಟ್ಟಾಗ. ನೆಕ್ಸ್ಟ್ ನೋಡಿ ಮಿಲಿ ಅಂದ್ರೆ 10⁻3. ಸೊ ನೀವು ಕರೆಂಟ್ ಬರೀತೀರಿ, ಕರೆಂಟ್ I is equal to 10 ಮಿಲಿ ಅಂತ ಹೇಳಿ ಬರೀತಿರಲ್ಲ.
So what is this milli? 10 raised to minus 3. ಹಾಗೆ ರೆಸಿಸ್ಟೆನ್ಸ್ ಬರೀತಿಲ್ಲ ನೀವು 1 kilo ohm ಅಂತ ಹೇಳಿ. What is this K? 10 raised to 3. So ಅದು that is given in this table. ಇದು ನೀವು ನೆನಪಿಟ್ಕೊಳ್ಳಬೇಕು. ಯಾಕಂದ್ರೆ ಕ್ವಶನ್ಸ್ ನಿಮಗೆ ಪ್ರಾಬ್ಲಮ್ ದಲ್ಲಿ ಕೇಳ್ತಾರಲ್ಲ, ಡೈರೆಕ್ಟ್ ಆಗಿ ಹೇಳ್ತಾರೆ. ಸೊ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು 10 ಕಿಲೋ ಓಮ್, ಕರೆಂಟ್ ಇಸ್ ಈಕ್ವಲ್ ಟು 2 ಮಿಲಿ ಆಂಪಿಯರ್ಸ್ ಅಂತಂದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡ್ತಿರ್ತಿರಲ್ಲ ಫಾರ್ಮುಲಾ ಬರೋದು, ಅವಾಗ ಕ್ಯಾಲ್ಕುಲೇಷನ್ ಮಾಡ್ತಾಗ ಕಿಲೋ ಇದ್ರೆ 10⁻³ ಅಂತ ತಗೋಬೇಕು, ಮಿಲಿ ಅಂದ್ರೆ 10⁻³ ಅಂತ, ಮೆಗಾ ಅಂದ್ರೆ 10⁻⁶, ಮೆಗಾ 10⁻⁶, ಮೈಕ್ರೋ ಅಂದ್ರೆ 10⁻⁻⁶. ಸ್ವಲ್ಪ ಡಿಫರೆನ್ಸ್ ಇದಾವ, +6 -6, it is having much difference. Okay, so did you understand this? Yes. So just go through this table and also try to remember all these things. Next comes page number 15. Yavidari electrical safety precautions. So electrical safety precautions ತೊಳಗೆ ಸೊ ಏನೇನು ಪ್ರಿಕಾಷನ್ಸ್ ನಾವು ತಗೋಬೇಕು ಲ್ಯಾಬ್ ನಲ್ಲಿ ವರ್ಕ್ ಮಾಡಬೇಕಾದಾಗ. ನೀವು ಲ್ಯಾಬ್ ನಲ್ಲಿ ವರ್ಕ್ ಮಾಡ್ತಿರಲ್ಲ, ಸೊ ಮಿನಿಮಮ್ ಪ್ರಿಕಾಷನ್ಸ್ ನಮ್ಮ ಸೇಫ್ಟಿ ಸಲುವಾಗಿ, ಪರ್ಸನಲ್ ಸೇಫ್ಟಿ ಸಲುವಾಗಿ ಏನೇನು ನಾವು ಪ್ರಿಕಾಷನ್ಸ್ ತಗೋಬೇಕಂತ ಹೇಳಿ ಲಿಸ್ಟ್ ಇದೆ. ಓಕೆ, ಸೊ ಹೂ ವಿಲ್ ರೀಡ್ ದಿಸ್? ಓದು, ಒನ್ ಬೈ ಒನ್ ಐ ವಿಲ್ ಎಕ್ಸ್ಪ್ಲೈನ್. ಜೋರಾಗಿ ಓದ್ಬೇಕಾ? Electrical safety precautions. The main general electrical safety precautions are as follows. Avoid loose wires, cables and connections. ಸೊ ನೀವು ಕನೆಕ್ಷನ್ಸ್ ಮಾಡಬೇಕಾದಾಗ ಏನ್ ಕೇರ್ಫುಲ್ಲಿ ತಿಳ್ಕೋಬೇಕು. ಫಸ್ಟ್ ಒನ್, ಅವಾಯ್ಡ್ ಲೂಸ್ ವೈರ್ಸ್, ಕೇಬಲ್ಸ್ ಅಂಡ್ ಕನೆಕ್ಷನ್. ಸೊ ಕನೆಕ್ಷನ್ ನೀವು ಮಾಡ್ತೀರಿ ಬ್ರೆಡ್ ಬೋರ್ಡ್ ಮೇಲೆ, ಲೂಸ್ ಆಗಿ ಕನೆಕ್ಟ್ ಮಾಡಬಾರ್ದು. ಲೂಸ್ ಆಗಿ ನೀವು ಕನೆಕ್ಟ್ ಮಾಡಿದ್ರೆ ಅದು ಓಪನ್ ಸರ್ಕ್ಯೂಟ್ ಆಗ್ತದೆ. Will not get the result. Next. Assume any exposed metal is lined with electricity unless otherwise verified. Okay. Suppose ಏನಾದ್ರು ಎಕ್ಸ್ಪೋಸ್ಡ್ ಮೆಟಲ್ ಇತ್ತಂದ್ರೆ, ಈಗ ಎಕ್ಸ್ಪೋಸ್ಡ್ ವೈರ್ ಹೊರಗಡೆ ಓಪನ್ ಇದ್ದಾಗ ಅದನ್ನ ನಾವು ಟಚ್ ಮಾಡಬಾರ್ದ್ರಿ. ಅಸ್ಯೂಮ್ ದಟ್ ದೇರ್ ಇಸ್ ಅ ಕರೆಂಟ್ ಫ್ಲೋಯಿಂಗ್ ಥ್ರೂ ದಟ್ ವೈರ್. ಅದನ್ನ ನಾವು ತಿಳ್ಕೊಂಡೇನೆ ನಾವು ಅದನ್ನ ಯೂಸ್ ಮಾಡಬೇಕು. ಓಪನ್ ಆಗಿ ಸುಮ್ಮನೆ ಹೋಗಿ ಟಚ್ ಮಾಡಬಾರ್ದು ಯಾವುದು. whenever it is open you should not touch, because it may be having a charge, it may be having a certain voltage, because of that you may get the shocks. Next. Familiarize oneself with all on-off buttons and equipment, circuits, brakes and disconnect switches off and when. Okay, familiarize and read. So you should be familiar with using the equipments. On-off buttons ಎಲ್ಲ ನಾವು ಗೊತ್ತಿರಬೇಕು. ಈಗ ನೀವು ಮನೆಯೊಳಗೆ ಆನ್ ಆಫ್ ಮಾಡಿದ್ರೆ ಸ್ವಿಚ್, ಇದು ಬಲ್ಬ್ ಮತ್ತು ಫ್ಯಾನ್ ಆನ್ ಆಫ್ ಎಲ್ಲಿರ್ತಾರೆ ನಿಮ್ಗೆ ಗೊತ್ತಿರ್ತೈತಿಲ್ರಿ, ನೀವು ಫ್ಯಾಮಿಲಿಯರ್ ಇರ್ತೀರ ಅದ್ರ ಬಗ್ಗೆ. ಬಟ್ ಲ್ಯಾಬ್ ನೀವು ಬೇರೆ ನೀವು ಇಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತಾರಲ್ರಿ, ಆ ಇಕ್ವಿಪ್ಮೆಂಟ್ಸ್ ಬಗ್ಗೆ ನಿಮಗೆ ಫ್ಯಾಮಿಲರೈಸೇಷನ್ ಇರ್ಬೇಕಂದ್ರೆ ಅದನ್ನ ಹೇಗೆ ಯೂಸ್ ಮಾಡ್ಬೇಕಂತ ನಿಮ್ಗೆ ಗೊತ್ತಿರಬೇಕು. ಈಗ ನೀವು ಬ್ರೆಡ್ ಬೋರ್ಡ್ ಯೂಸ್ ಮಾಡ್ತೀರಿ, ಹೇಗೆ ಕನೆಕ್ಟ್ ಮಾಡ್ಬೇಕಂತ ಹೇಳಿ ನಿಮ್ಗೆ ಗೊತ್ತಿರಬೇಕು, ತಿಳ್ಕೊಂಡಿರ್ಬೇಕು. ನೆಕ್ಸ್ಟ್ ಪವರ್ ಸಪ್ಲೈ ಯೂಸ್ ಮಾಡ್ತೀವಿ. ಪವರ್ ಸಪ್ಲೈ DC ಪವರ್ ಸಪ್ಲೈ, ರೆಗ್ಯುಲೇಟೆಡ್ ಪವರ್ ಸಪ್ಲೈ, ಅದು ಎಲ್ಲಿ ಆನ್ ಮಾಡಬೇಕು, ಎಲ್ಲಿ ಆಫ್ ಮಾಡಬೇಕು, ಬಟನ್ ಎಲ್ಲಿ ಇರ್ತೈತೆ ಅಂತ ಗೊತ್ತಿರ್ಬೇಕಲ್ಲ ನಿಮಗೆ. ಮತ್ತು ಎಲ್ಲಿಂದ ನೀವು ಔಟ್ಪುಟ್ ತಗೋತೀರಿ, ಇನ್ಪುಟ್ ಎಲ್ಲಿ ಕೊಡ್ತೀರಿ. ಸೊ ದೀಸ್ ಆಲ್ ಥಿಂಗ್ಸ್ ಶುಡ್ ಬಿ ಫ್ಯಾಮಿಲಿಯರ್ ಫಾರ್ ಯು. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್. Do not connect power to a circuit until the circuit is finished as you have carefully checked your work. ಓಕೆ, ನೀವು ಸರ್ಕ್ಯೂಟ್ ಕನೆಕ್ಷನ್ ಮಾಡಬೇಕಾದಾಗ ಪವರ್ ಆನ್ ಮಾಡಿಕೊಂಡು ಸರ್ಕ್ಯೂಟ್ ಕನೆಕ್ಷನ್ ಮಾಡ್ತಾರೆ. ಪವರ್ ಸಪ್ಲೈ ಯೂಸ್ ಮಾಡ್ತಿರ್ತೀನಿ, ಫಂಕ್ಷನ್ ಜನರೇಟರ್ ಇರ್ಬೋದು, ರೆಗ್ಯುಲೇಟೆಡ್ ಪವರ್ ಸಪ್ಲೈ DC ಸಪ್ಲೈ ಇರ್ಬೋದು, DC ಇರ್ಬೋದು, AC ಇರ್ಬೋದು. ನೀವು ಕನೆಕ್ಷನ್ ಮಾಡಬೇಕಾದಾಗ ಅವ್ರು ಆನ್ ಇಟ್ಟು ಮಾಡಕ್ ಹೋಗ್ತಾರೆ. ನಿಮ್ಮ ಸೇಫ್ಟಿ ಸಲುವಾಗಿ ಹೇಳಕತ್ತೀವಿ ಎಲ್ಲ ಪ್ರಿಕಾಷನ್ಸ್ ನೀವು ಏನೇನು ತಗೋಬೇಕಂತಂದ್ರೆ, ಒನ್ಸ್ ನೀವು ಕನೆಕ್ಷನ್ ಮಾಡಿದ್ಮೇಲೆ ಕಂಪ್ಲೀಟ್ ಆದ್ಮೇಲೆ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ಕನೆಕ್ಷನ್ ಕಂಪ್ಲೀಟ್ ಆದ್ಮೇಲೆ ಆಮೇಲೆ ನೀವು ಪವರ್ ಸಪ್ಲೈ ಆನ್ ಮಾಡ್ಬೋದು. ಆಯ್ತಾ? If you smell anything burning, immediately disconnect the power and examine your circuit to find out what went wrong. ನೀವು ಪವರ್ ಸಪ್ಲೈ ಆನ್ ಮಾಡಿದ್ರಿ, ಕನೆಕ್ಷನ್ ಮಾಡಿರಿ, ಇಮಿಡಿಯೇಟ್ಲಿ ಸ್ಮೆಲ್ ಬಂತಂದ್ರೆ, ಯಾವುದೋ ಒಂದು ಕಂಪೋನೆಂಟ್ ಬರ್ನ್ ಆದಾಗ ಸ್ಮೆಲ್ ಬರ್ತಿತ್ತಲ್ಲ, ಹೌದಿಲ್ರಿ? ಸೊ ಬರ್ನ್ ಆದ್ಮೇಲೆ ಇಮಿಡಿಯೇಟ್ಲಿ ಯು ವಿಲ್ ಫೀಲ್ ದಟ್ ಸ್ಮೆಲ್. ಓಕೆ, ಸೊ ಸ್ಮೆಲ್ ಬಂದ ತಕ್ಷಣ ಏನ್ ಮಾಡಬೇಕು, ಇಮಿಡಿಯೇಟ್ಲಿ ಟರ್ನ್ ಆಫ್ ಮಾಡಬೇಕು.
power supply. Next. Only make changes to the experimental setup when the circuit power is turned off and all power sources read 0 voltage and 0 current as applicable. ಓಕೆ ಸೊ ಚೇಂಜಸ್ ಮಾಡೋದಕ್ಕಂದ್ರೆ ನೀವು ಎಕ್ಸ್ಪೆರಿಮೆಂಟ್ ಅಲ್ಲಿ ಸರ್ಕ್ಯೂಟ್ ಡಯಾಗ್ರಾಮ್ ನೀವು ಏನೋ ಸ್ವಲ್ಪ ಮಿಸ್ಟೇಕ್ ಮಾಡಿರಿ, ರಿಸಲ್ಟ್ ಬರ್ತಾ ಇಲ್ಲ, ಔಟ್ಪುಟ್ ಬರ್ತಾ ಇಲ್ಲ ಅಂದಾಗ ನೀವು ಮತ್ತೆ ಪಟ್ ಚೇಂಜ್ ಮಾಡಕ್ ಹೋದು ಕುಂಡ್ರಬೇಡ. ಪವರ್ ಸಪ್ಲೈ ಫಸ್ಟ್ ಆಫ್ ಮಾಡಬೇಕು. ಫಸ್ಟ್ ಸಪ್ಲೈ ಆಫ್ ಮಾಡಿ ಆಮೇಲೆ ನಿಮ್ಗೆ ಏನಾದ್ರು ಚೇಂಜಸ್ ಮಾಡಿದ್ರೆ ಮಾಡ್ಬೋದು. ದಿಸ್ ಇಸ್ ರಿಕ್ವೈರ್ಡ್. Use wires of suitable length of their appropriate applications. Long wires or connections can cause clutter on a bench, and very short wires or connections can be too tight and may be easily disconnected. ಓಕೆ, ಇದು ಭಾಳ ಇಂಪಾರ್ಟೆಂಟ್. ವೈರ್ ಇರ್ತೈತಲ್ಲ ನಿಮ್ಗೆ, ಸಿಂಗಲ್ ಸ್ಟ್ರಾಂಡ್ ವೈರ್ ಯೂಸ್ ಮಾಡ್ತೀವಿ ಬ್ರೆಡ್ ಬೋರ್ಡ್ ನಲ್ಲಿ ಕನೆಕ್ಷನ್ ಮಾಡ್ಬೇಕಂದ್ರೆ. ಸೊ ಎಷ್ಟು ಬೇಕಲ್ಲ ಲೆಂತ್ ಅಷ್ಟೇ ಕಟ್ ಮಾಡ್ಬೋದು. ಸುಮ್ಮನೆ ಎಲ್ಲರಿಗೂ ದೊಡ್ಡ ಲಾಂಗ್ ವೈರ್ ಯೂಸ್ ಮಾಡಬಾರ್ದು. ಲಾಂಗ್ ವೈರ್, ಸಪೋಸ್ ಇಫ್ ಇಟ್ ಇಸ್ ಅ ಬ್ರೆಡ್ ಬೋರ್ಡ್, ಇಫ್ ಯು ನೀಡ್ ಟು ಕನೆಕ್ಟ್ ಓನ್ಲಿ ದೀಸ್ ಟು ಕಂಪೋನೆಂಟ್ಸ್ ವಿಚ್ ದೇ ಆರ್ ಪ್ಲೇಸ್ಡ್ ಹಿಯರ್, ಸೊ ಓನ್ಲಿ ದಿಸ್ ಮಚ್ ಆಫ್ ಲೆಂತ್ ಆಫ್ ವೈರ್ ಇಸ್ ರಿಕ್ವೈರ್ಡ್. ಇದ್ರ ಬಟ್ ಇಷ್ಟು ದೊಡ್ಡ ಲೆಂತ್ ತಗೊಂಡ್ರೆ ಎಲ್ಲರಿಗೂ ಬ್ರೆಡ್ ಬೋರ್ಡ್ ಮೇಲೆ ಬರೀ ವೈರ್ ಕಾಣಿಸುತ್ತೆ ಲೈಕ್ ದಿಸ್. ಸೊ ಇಟ್ ವಿಲ್ ಬಿ ಜಸ್ಟ್ ಅ ಮೆಶ್. ಎಲ್ಲಿ ಓಪನ್ ಆಗೈತಿ, ಎಲ್ಲಿ ಕನೆಕ್ಟ್ ಆಗೈತೆ ಅಂತ ನಿಮಗೆ ಗೊತ್ತಾಗಲ್ಲ. ಇಲ್ ಬಿ ದ ಕನ್ಫ್ಯೂಷನ್ ವಾಟ್ ದ ಸರ್ಕ್ಯೂಟ್ ಯು ಹ್ಯಾವ್ ಡನ್. ಕನೆಕ್ಷನ್ ನೀವು ಏನ್ ಮಾಡಿದ್ರೆ ಅಂತ ನಿಮ್ಗೆ ಗೊತ್ತಾಗಂಗಿಲ್ಲ. ಇಟ್ ಇಸ್ ವೆರಿ ಡಿಫಿಕಲ್ಟ್ ಫಾರ್ ಯು ಟು ಡಿಬಗ್ ದ ಸರ್ಕ್ಯೂಟ್ ವೆನ್ ಯು ಆರ್ ನಾಟ್ ಗೆಟಿಂಗ್ ದ ರಿಸಲ್ಟ್. ಇನ್ನೊಂದು, ಭಾಳ ಲಾಂಗ್ ವೈರ್ ಯೂಸ್ ಮಾಡಬಾರ್ದು. ಎಲ್ಲಿ ಬೇಕಲ್ಲ ಅಷ್ಟೇ. ಈಗ ನೀವು ಪವರ್ ಸಪ್ಲೈದಿಂದ ಕನೆಕ್ಷನ್ ಮಾಡ್ತಿರ್ತೀರಿ, ಫಂಕ್ಷನ್ ಏರಿಯಾದಿಂದ ಕನೆಕ್ಷನ್ ಮಾಡ್ತೀರಿ, ಅಲ್ಲಿ ಸ್ವಲ್ಪ ಲಾಂಗ್ ವೈರ್ ಬೇಕಾಗ್ತದೆ. ಬಟ್ ಬ್ರೆಡ್ ಬೋರ್ಡ್ ನಲ್ಲಿ ರೆಜಿಸ್ಟರ್ ಟು ರೆಜಿಸ್ಟರ್ ಕನೆಕ್ಟ್ ಮಾಡಲಿಕ್ಕೆ ಕೆಪಾಸಿಟರ್ ಟು ಕೆಪಾಸಿಟರ್ ಸ್ವಲ್ಪ ಬೇಕಾಗ್ತೈತಲ್ಲ ಲೆಂತ್, ಅಲ್ಲಿ ಶಾರ್ಟ್ ಲೆಂತ್ ಯೂಸ್. ಸೊ ಶಾರ್ಟ್ ಲೆಂತ್ ಯೂಸ್ ಮಾಡ್ಬೇಕಂತ ಹೇಳಿ ಮೇಡಮ್ ಹೇಳ್ಯಾರ ಅಂತಂದ್ರೆ ಅಗ್ದಿ ಟೈಟ್ ಆಗಿ ಅಷ್ಟೇ ಸೈಜ್ ತಗೊಳ್ಬೇಡ್ರಿ. ಮತ್ತೆ ಭಾಳ ಟೈಟ್ ಕನೆಕ್ಷನ್ ಮಾಡಿದ್ರೆ ಏನಾಗ್ತೈತ್ರಿ, ಓಪನ್ ಆಗೋ ಚಾನ್ಸಸ್ ಇರ್ತಾವ ವೈರ್. ಸೊ ಓಪನ್ ಆದ್ಮೇಲೆ ಮತ್ತೆ ಓಪನ್ ಸರ್ಕ್ಯೂಟ್ ಆಗ್ಬಿಡ್ತೈತಿ. See that it should not be too long, it should not be too short. Make sure that it should be of appropriate length. ಕರೆಕ್ಟ್ ಆಗಿ ಎಷ್ಟು ಬೇಕಲ್ಲ ಅಷ್ಟೇ ಲೆಂತ್ ತಗೊಂಡು ನೀವು ಕನೆಕ್ಷನ್ ಮಾಡಬೇಕು. ದಿಸ್ ಇಸ್ ದ ಬೆಸ್ಟ್ ಅಪ್ರೋಚ್ ಫಾರ್ ಡೂಯಿಂಗ್ ದ ಕನೆಕ್ಷನ್. ಬಿಗಿನರ್ಸ್ ನೀವೆಲ್ಲ ಹೊಸದಾಗಿ ನೀವು ಕಲಿಯಾಕತ್ತೀರಿ, ಹೇಗೆ ಮಾಡ್ಬೇಕಂತ ಹೇಳಿ ನಿಮ್ಗೆ. ಯಾಕಂದ್ರೆ ಸೇಫ್ಟಿನೂ ಭಾಳ ಇಂಪಾರ್ಟೆಂಟ್ ರೀ. ವೈರ್ ಲೂಸ್ ಇದ್ರೆ ಓಪನ್ ಸರ್ಕ್ಯೂಟ್ ಆದ್ಕೊಳ್ಳೆ ನೀವು ಸಪೋಸ್ ಟಚ್ ಮಾಡಿದ್ರೆ ನಿಮಗೆ ಶಾಕ್ ಹೊಡೆಯೋ ಚಾನ್ಸಸ್ ಇರ್ತಾವೆ. ಟಚ್ ಮಾಡಿದ್ರೆ ಶಾಕ್ ಹೊಡಿತಾವೆ, ನಿಮ್ಗೆ ಗೊತ್ತಿರಂಗಿಲ್ಲ ಅದು ಕನೆಕ್ಟೆಡ್ ಇದೆ ಇಲ್ಲ ಅಂತ. ಸೊ ಫಾರ್ ಯುವರ್ ಸೇಫ್ಟಿ ದೀಸ್ ಆಲ್ ಥಿಂಗ್ಸ್ ಯು ಮಸ್ಟ್ ಡೂ. ನೆಕ್ಸ್ಟ್, Separate higher power equipment and connections from lower power equipment such as microcontrollers to avoid both interference and electrical interconnections between sensitive electronics device and higher power devices. ಓಕೆ, ಸೊ ಇಲ್ಲಿ ನೀವು ಲ್ಯಾಬ್ ನಲ್ಲಿ ಯೂಸ್ ಮಾಡಬೇಕಾದಾಗ ಎರಡು ಟೈಪ್ ಡಿವೈಸಸ್ ಯೂಸ್ ಮಾಡ್ತೀವಿ. ಒಂದು ಹೈ ಪವರ್ ಡಿವೈಸ್ ಅಂತ ಬರ್ತಾವೆ, ಒಂದು ಲೋ ಪವರ್ ಡಿವೈಸ್ ಅಂತ ಬರ್ತಾವೆ. ಸೊ ಹೈ ಪವರ್ ಡಿವೈಸ್ ಎಲ್ಲ ಎಲೆಕ್ಟ್ರಿಕಲ್ ಲ್ಯಾಬ್ ನಲ್ಲಿ ಭಾಳ ಬರ್ತವೆ. ಹೈ ಪವರ್ ಮೇಲೆ ವರ್ಕ್ ಮಾಡ್ತಾರೆ, 440 230 ವೋಲ್ಟ್ಸ್ ಮೇಲೆ ಅವ್ರು ವರ್ಕ್ ಮಾಡ್ತಾರೆ. ಬಟ್ ಎಲೆಕ್ಟ್ರಾನಿಕ್ಸ್ ಒಳಗೆ ಲೋ ಪವರ್ ಡಿವೈಸಸ್ ನಾವು ಯೂಸ್ ಮಾಡ್ತೀವಿ. We should know these things: high power and low power. So high power usually above 50 volts, ಜಾಸ್ತಿ 50 volts ಇಂದ ಜಾಸ್ತಿ ಕೊಟ್ಟಿರ್ತೀರಿ. ಲೋ ಪವರ್ ಅಂದ್ರೆ less than 50 volts, ಕಡಿಮೆ ಇರುತ್ತೆ. ಇದು greater than 50 volts, ಇದು less than 50 volts for your understanding. ಸೊ ನಾವು ಲ್ಯಾಬ್ ನಲ್ಲಿ ಯೂಸ್ ಮಾಡೋದು ಎಷ್ಟು ಮ್ಯಾಕ್ಸಿಮಮ್ ನಾವು ರೆಗ್ಯುಲೇಟೆಡ್ ಪವರ್ ಸಪ್ಲೈ ಯೂಸ್ ಮಾಡ್ತೀವಿ. ರೆಗ್ಯುಲೇಟೆಡ್ ಪವರ್ ಸಪ್ಲೈ ಎಷ್ಟು ಕೊಡ್ಬೇಕು? 0 to 30 volts. Maximum you can carry up to 30 volts. So you are working on low power. High power ಬಂದಾಗ above 50 volts minimum ಕೊಡಲೇಬೇಕಾಗ್ತದೆ. ಸೊ ಅದ್ರ ಡಿವೈಸಸ್ ಬೇರೆ ಇರುತ್ತೆ. ಸೊ ನಿಮ್ಮ ಸೇಫ್ಟಿ ಸಲುವಾಗಿ ನಾವು ಇವನ್ನ ಫಸ್ಟ್ ತಿಳ್ಕೋಬೇಕು. ನಾವು ಲೋ ಪವರ್ ಮೇಲೆ ವರ್ಕ್ ಮಾಡ್ತೀವಿ, ಹೈ ಪವರ್ ಮೇಲೆ ವರ್ಕ್ ಮಾಡ್ತೀವಿ. ಲೋ ಪವರ್ ಆದಾಗ ಎಷ್ಟು ವೋಲ್ಟೇಜ್ ಕೊಡ್ತೀವಿ. ಲೋ ಪವರ್ ಡಿವೈಸಸ್ ಯಾವ ಬರ್ತಾವೆ ಅಂದರೆ ಈಗ ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಬರ್ತಾವೆ. ಎಲೆಕ್ಟ್ರಾನಿಕ್ ಕಂಪೋನೆಂಟ್ಸ್ ಯಾವ ಸೆಮಿ ಕಂಡಕ್ಟರ್ ಡಯೋಡ್ ಬರ್ತಾವೆ, ಟ್ರಾನ್ಸಿಸ್ಟರ್ ಬರ್ತಾವೆ, ಐಸಿಸ್ ಬರ್ತಾವೆ, ಇಂಟಿಗ್ರೇಟೆಡ್ ಸರ್ಕ್ಯೂಟ್. ಅವೆಲ್ಲ ಎಷ್ಟು ಬೇಕ್ರಿ? 5 ವೋಲ್ಟ್. ಈಗ LED ಯೂಸ್ ಮಾಡಿರಿ ನೀವು ಲ್ಯಾಬ್ನಲ್ಲಿ, ಜಾಸ್ತಿ ಕೊಟ್ಟರೆ ಬರ್ನ್ ಆಗ್ತವೆ LED. ನೀವು 5 volts 6 volts ಗಿಂತ ಜಾಸ್ತಿ ಕೊಟ್ಟರೆ ದೇರ್ ಮೇ ಬಿ ಅ ಕೇಸಸ್ ಆಫ್ ಬರ್ನಿಂಗ್ ದ LEDs.
ರೆಸಿಸ್ಟೆನ್ಸ್ ನೋಡು, ನೀವು ಜಾಸ್ತಿ ವೋಲ್ಟೇಜ್ ಕೊಟ್ಟರೆ ಜಾಸ್ತಿ ಕರೆಂಟ್ ಫ್ಲೋ ಅಂತಂದ್ರೆ ರೆಸಿಸ್ಟೆನ್ಸ್ ಬರ್ನ್ ಆಗ್ತದೆ. ಅದಕ್ಕೆ ಹೈ ಪವರ್ ರೆಸಿಸ್ಟೆನ್ಸ್ ಬೇರೆ ಇರ್ತಾರೋ, ರೆಸಿಸ್ಟರ್ ಮತ್ತೆ ಬೇರೆ ಬೇರೆ ಟೈಪ್ ಬರ್ತಾವೆ. ಹೈ ಪವರ್ ರೆಸಿಸ್ಟರ್ ಅಂದ್ರೆ ದಟ್ ಕ್ಯಾನ್ ಸಸ್ಟೈನ್ ದಟ್ ಹೈ ಪವರ್. ಲೋ ಪವರ್ದೊಳಗೆ ಭಾಳ ಪವರ್ ತೊಗೊಳಕ್ ಬರಂಗಿಲ್ಲ, ಅದಕ್ಕೆ ಏನಾಗ್ತೈತಿ ಬರ್ ಡ್ಯಾಮೇಜ್ ಆಗುತ್ತೆ. ಸೊ ದೇರ್ ಆರ್ ಸಮ್ ಹೈ ಪವರ್ ಡಿವೈಸಸ್, ದೇರ್ ಆರ್ ಸಮ್ ಲೋ ಪವರ್ ಕಂಪೋನೆಂಟ್ಸ್, ಯು ಶುಡ್ ನೋ ಅಬೌಟ್. ಸೊ ಅದಕ್ಕೆ ಗೊತ್ತಾದ್ಮೇಲೆ ಸೊ ಒಂದೇ ಸರ್ಕಿಟ್ ನಲ್ಲಿನೇ ಇನ್ ಅ ಸೇಮ್ ಸರ್ಕಿಟ್ ಯು ಶುಡ್ ನಾಟ್ ಯೂಸ್ ಬೋತ್ ಹೈ ಪವರ್ ಅಂಡ್ ಲೋ ಪವರ್, because low power requires only 5 to 10 volts, high power requires above 50 volts. ಒಂದೇ ಸರ್ಕಿಟ್ ನಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗ್ತದೆ, ಲೋ ಪವರ್ ಡಿವೈಸಸ್ ವಿಲ್ ಗೆಟ್ ಡ್ಯಾಮೇಜ್. ಆಯ್ತಾ? ಇಸ್ ದಟ್ ಕ್ಲಿಯರ್? Make sure that all DC power supplies, AC source and other power source start from a zero voltage and zero current output or are directed in an experiment starting from a non-zero voltage is possible in certain applications where a voltage source should have a specific initial condition. Okay. See here, so when you do the connection, so I have told you, you should switch off first the power supply, whatever it is the supply, you should switch off and start with the connection. Once the connection is over, you should turn on the supply. So supply turn on ಮಾಡೋಕ್ಕಿಂತ ಮುಂಚೆ see that all the knobs are at minimum. ಕರೆಂಟ್ ಸಪ್ಲೈ ಮತ್ತೆ ವೋಲ್ಟೇಜ್ ಸಪ್ಲೈಗೆ ನಾಬ್ ಇದೆ ನೋಡ್ರಿ, ಪವರ್ ಸಪ್ಲೈ ನೋಡಿರಲ್ರಿ, ವೋಲ್ಟೇಜ್ ನೀವು ವೇರಿ ಮಾಡ್ತಿರಿಲ್ಲ, 0 to 5 volts ಕೊಡಿ, 0 to 10 30 volts ಕೊಡಿ. You are going to vary the voltage how? By just varying the knob. So when you are using it, initially should keep it at 0. That is very important. ಆಯ್ತಾ? ಆಮೇಲೆ ಇನ್ಕ್ರೀಸ್ ಮಾಡಿ, ಸ್ಲೋಲಿ ಇನ್ಕ್ರೀಸ್ ಮಾಡಿ, ಸಡನ್ ಆಗಿ ಇನ್ಕ್ರೀಸ್ ಮಾಡಕ್ ಹೋಗಬೇಡ. ಸಡನ್ ಆಗಿ ಇನ್ಕ್ರೀಸ್ ಮಾಡಿದ್ರೆ ಯಾವ್ದಾದ್ರು ಮತ್ತೆ ಕಂಪೋನೆಂಟ್ ಬರ್ನ್ ಆಗೋ ಚಾನ್ಸಸ್ ಇರ್ತವೆ. So you should start initially with 0 volts power supply. ಇನ್ನೊಂದು ಒಂದೊಂದು ಫಿಕ್ಸ್ಡ್ ಇನ್ಪುಟ್ ವೋಲ್ಟೇಜ್ ಅಂತ ಇರ್ತದೆ, ಇನಿಷಿಯಲಿ 5 volts ಕೊಡ್ಬೇಕಂತ ಇರ್ತದೆ. ಈಗ ನೀವು ಓಮ್ಸ್ ಲಾ ಮಾಡಿದ್ವಿ, ಓಮ್ಸ್ ಲಾದಲ್ಲಿ ನಾವು ವೋಲ್ಟೇಜ್ ಕಾನ್ಸ್ಟೆಂಟ್ ಇಟ್ಟು ರೆಸಿಸ್ಟೆನ್ಸ್ ವೇರಿ ಮಾಡಿದೆ ನೋಡಿ, ವೋಲ್ಟೇಜ್ ಒಂದು 5 volts ಫಿಕ್ಸ್ ಇಟ್ಟಿದ್ದೀರಾ, ಅಲ್ಲಿ ಇನಿಷಿಯಲಿ ನೀವು ಫಿಕ್ಸ್ ಮಾಡ್ಬೋದು. ಇನಿಷಿಯಲ್ ಕಂಡೀಷನ್ ಅಲ್ಲಿ 0 ಸ್ಟಾರ್ಟ್ ಮಾಡ್ಬೇಕಂತ ನೀವು ಅಲ್ಲಿ ಫಿಕ್ಸ್ ಇಟ್ ಅಟ್ 5 volts, ದೆನ್ ಯು ಕನೆಕ್ಟ್ ಇಟ್ ದ ಸರ್ಕ್ಯೂಟ್. ಎರಡು ವೇದೊಳಗೆ ನಾವು ಯೂಸ್ ಮಾಡ್ತೀವಿ, ಫಿಕ್ಸ್ಡ್ ಪವರ್ ಸಪ್ಲೈ ಯೂಸ್ ಮಾಡ್ತೀವಿ, ಇಲ್ಲಾಂದ್ರೆ ವೇರಿಯಬಲ್ ಪವರ್ ಸಪ್ಲೈ ಅಂತ ಯೂಸ್ ಮಾಡ್ತೀವಿ. ವೇರಿಯಬಲ್ ಪವರ್ ಸಪ್ಲೈದೊಳಗೆ ಯು ಶುಡ್ ಸ್ಟಾರ್ಟ್ ಫ್ರಮ್ 0 volt. ಫಿಕ್ಸ್ಡ್ ಇದ್ದಾಗ ಇನಿಷಿಯಲ್ ಕಂಡೀಷನ್ ನಿಮ್ಗೆ ಗೊತ್ತಿರ್ತೈತಿ, ಇಷ್ಟಕ್ಕೆ ಫಿಕ್ಸ್ ಮಾಡ್ಬೇಕಂತ ಗೊತ್ತಿರ್ತೈತಿ, ಅದಕ್ಕೆ ಫಿಕ್ಸ್ ಮಾಡಿ ಆಮೇಲೆ ನಿಮ್ಗೆ ಸರ್ಕ್ಯೂಟ್ ನಲ್ಲಿ ಅದನ್ನ ಯೂಸ್ ಮಾಡ್ತೀವಿ. ಸೊ ದೀಸ್ ಆರ್ ದಿ ಬೇಸಿಕ್ ರಿಕ್ವೈರ್ಮೆಂಟ್. ನೆಕ್ಸ್ಟ್, Turn off all equipments before leaving the lab once an experiment concludes. ಸೊ ಎಕ್ಸ್ಪೆರಿಮೆಂಟ್ ರಿಸಲ್ಟ್ ಬಂತು, ನಿಮಗೆ ಬಂದಾದ್ಮೇಲೆ ಏನ್ ಮಾಡ್ಬೇಕು, ಫಸ್ಟ್ ಎಲ್ಲ ನೋಟ್ ಡೌನ್ ಮಾಡ್ಕೊಂಡ್ರಿ. ನೀವು ನೋಟ್ ಡೌನ್ ಮಾಡ್ಕೊಂಡ್ಮೇಲೆ ಫಸ್ಟ್ ಇಮಿಡಿಯೇಟ್ಲಿ ಯು ಶುಡ್ ಟರ್ನ್ ಆಫ್ ಆಲ್ ದ ಸಪ್ಲೈಸ್. ಪವರ್ ಸಪ್ಲೈ ಯೂಸ್ ಮಾಡ್ತಿರ್ತೀರಲ್ಲ, ಫಸ್ಟ್ ಎಲ್ಲ ಸಪ್ಲೈ ಫಸ್ಟ್ ಬಂದ್ ಮಾಡಬೇಕು. ಫಂಕ್ಷನರ್ ಇರಲಿ, ಪವರ್ ಸಪ್ಲೈ ಇರಲಿ, CRO ಇರಲಿ, ವಾಟ್ ಎವರ್ ಯು ಆರ್ ಯೂಸಿಂಗ್, ಫಸ್ಟ್ ಯು ಶುಡ್ ಟರ್ನ್ ಇಟ್ ಆಫ್ ಬಿಕಾಸ್ ಇಟ್ ವಿಲ್ ಕನ್ಸ್ಯೂಮ್ ದ ಪವರ್. ನೋ ನೆಕ್ಸ್ಟ್, Do not allow a single user to perform an experiment alone. Make sure at least 2 users perform an experiment when operating more than 50 volts DC and 3 phase AC. ಇದು ಭಾಳ ಈಸಿ. ಇವರಿಗೆಲ್ಲ ಬಿಗಿನರ್ಸ್, ನಿಮ್ಗೆ ಗೊತ್ತಿಲ್ಲ ಹೇಗೆ ಕನೆಕ್ಷನ್ ಮಾಡಬೇಕು ಅಂತಂದ್ರೆ, ಸೊ ಇನಿಷಿಯಲಿ ಗ್ರೂಪ್ ನಲ್ಲಿನೇ ವರ್ಕ್ ಮಾಡಿ. ನಿಮ್ಗಂತ ನಿಮ್ಗೆ ಲ್ಯಾಬ್ ಅಲ್ಲೇ ಮಾಡಿಸ್ಬೇಕಾದಾಗ ನಿಮ್ಗೆ ಗ್ರೂಪ್ ನಲ್ಲಿನೇ ನಾವು ಮಾಡಿಸ್ತೀವಿ. ಬಟ್ ಲ್ಯಾಬ್ ಎಕ್ಸಾಮಿನೇಷನ್ ಅಲ್ಲಿ ಇಂಡಿವಿಜುವಲಿನೇ ತಗೋತೀವಿ ನಾವು. ಅವಾಗ ನಿಮ್ಗೆ ಗೊತ್ತಾಗಿರ್ತೈತಿ ಹೇಗೆ ಕನೆಕ್ಟ್ ಮಾಡಿದ್ರೆ ಏನಾಗ್ತೈತಿ, ಏನೇನು ನಾವು ಸೇಫ್ಟಿ ಪ್ರಿಕಾಷನ್ಸ್ ತಗೋಬೇಕಂತಂದ್ರೆ ಆಮೇಲೆ ನಿಮ್ಗೆ ಗೊತ್ತಾಗಿರ್ತೈತಿ. ಬಟ್ ಇನಿಷಿಯಲಿ ಫಾರ್ ಬಿಗಿನರ್ಸ್ ಫಸ್ಟ್ ಬೆಟರ್ ಯು ವರ್ಕ್ ಇನ್ ಅ ಗ್ರೂಪ್, 2 to 3 ಮೆಂಬರ್ಸ್ ಕೂಡ್ಕೊಂಡು ವರ್ಕ್ ಮಾಡಿ. ಯಾಕಂದ್ರೆ ಒಬ್ರು ಗೊತ್ತಿಲ್ಲ ಇನ್ನೊಬ್ಬರಿಗೆ ಗೊತ್ತಿರ್ತೈತಲ್ಲ, ಸೊ ಯು ಶುಡ್ ವರ್ಕ್ ಇಟ್ ಇನ್ ಅ ಗ್ರೂಪ್. ಇನ್ನೊಂದು ಎಸ್ಪೆಷಲಿ ಹೈ ವೋಲ್ಟೇಜ್ ಇದ್ದಾಗ, ಮೋರ್ ದನ್ 50 volts ಇದ್ದಾಗ ಕಂಪಲ್ಸರಿ ಪ್ರಿಕಾಷನ್ಸ್ ನಾವು ತಗೊಳ್ಳೇಬೇಕು, ಸೇಫ್ಟಿ ಪ್ರಿಕಾಷನ್ಸ್. ಯಾಕಂದ್ರೆ ಹೈ ವೋಲ್ಟೇಜ್ ಬರ್ತದೆ, ಅವಾಗಂತೂ ನೀವು ಕಂಪಲ್ಸರಿ ಗ್ರೂಪ್ನಲ್ಲಿ ವರ್ಕ್ ಮಾಡಲೇಬೇಕು. ಸೊ ದೀಸ್ ಆರ್ ದಿ ಇಂಪಾರ್ಟೆಂಟ್ ಪ್ರಿಕಾಷನ್ಸ್ while conducting the experiment in electrical and electronics laboratory. So these points are listed here. Any doubts in this? Clear? Another point, so we will discuss on that point.